ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸನ್ನಾಗಿಯೇ ಮಾಡುವನು. ಧರ್ಮೋಪದೇಶ ಕಾಂಡ 28:14. ಪ್ರಿಯರೇ, ಜೀವಿತದಲ್ಲಿ ಯಾವಾಗಲೂ ಮತ್ತೊಬ್ಬರಿಗಾಗಿ ಕಾರ್ಯ ಮಾಡುತ್ತಾ ಮತ್ತೊಬ್ಬರ ಇಷ್ಟವನ್ನ ನೆರವೇರಿಸುತ್ತಲೇ ಜೀವಿಸುವಾಗ ನಮ್ಮ ಆಗ್ರಹಗಳು ಯಾವಾಗ ನೆರವೇರುತ್ತವೆ, ನಾವು ಇಷ್ಟಪಡುವುದನ್ನು ಯಾವಾಗ ನಾವು ಮಾಡುವುದು ಎಂಬಂತ ಒಂದು ನಿರಾಸೆಯು ಪ್ರಶ್ನೆಯು ನಮ್ಮಲ್ಲಿ ಹುಟ್ಟುತ್ತದೆ. ಕೆಲವೊಮ್ಮೆ ನಮ್ಮ ಪರಿಸ್ಥಿತಿಗಳು ಮತ್ತೊಬ್ಬರಿಗೆ ನಮ್ಮನ್ನ ಅಧೀನರನ್ನಾಗಿ ಮಾಡಿರಬಹುದು. ಆದರೆ ದೇವರು ಈ ದಿವಸಗಳಲ್ಲಿ ಆ ಅಧೀನತೆಯನ್ನ ಬದಲಾಯಿಸಿ ನಿಮ್ಮನ್ನ ಶಿರಸ್ಸನ್ನಾಗಿ ಮಾಡಲಿದ್ದಾರೆ. ನಿಮ್ಮನ್ನು ಬಿಡಿಸಿ ಸ್ವತಂತ್ರರನ್ನಾಗಿ ಮಾಡಿ ತನ್ನ ಉದ್ದೇಶಗಳು ನೆರವೇರುವ ಹಾಗೆ, ತನ್ನ ವಾಗ್ದಾನಗಳು ನಿಮ್ಮಲ್ಲಿ ಪರಿಪೂರ್ಣತೆಗೆ ಬರುವ ಹಾಗೆ ಆಶೀರ್ವದಿಸಲಿದ್ದಾರೆ. ಆದ್ದರಿಂದ ನಿರಾಸೆಯನ್ನು ಬಿಟ್ಟು ಕರ್ತನ ಮೇಲೆ ನಿರೀಕ್ಷೆಯನ್ನ ಇಟ್ಟು ಜೀವಿಸಿ ನಿಶ್ಚಯವಂತ ಮೇಲುಗಳನ್ನ ಹೊಂದುತ್ತೀರಾ. ದೇವರು ನಿಮ್ಮ ಸಂಗಡ ಇದ್ದು ಈ ವಾಕ್ಯಾನುಸಾರವಾಗಿ ನಿಮ್ಮನ್ನು ಆಶೀರ್ವದಿಸುವರು. ಆಮೆನ್.